ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ವಿಡಿಯೋ ಶುರುವಾಗೋಕ್ಕಿಂತ ಮೊದಲೇ ನಿಮ್ಮ ಜೊತೆ ಮಾತಾಡೋಕೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ದಯವಿಟ್ಟು ವಿಡಿಯೋಸ್ ನೋಡ್ತಾ ಇದ್ದೀರಾ, ವ್ಯೂಸ್ ಬರ್ತಾ ಇದೆ, ಪರವಾಗಿಲ್ಲ. ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ. ನಿಮ್ಮ ಕಮೆಂಟ್ಸು ಲೈಕ್ಸು ನನಗೆ ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ನಿಮ್ಮ ಕಮೆಂಟ್ಸ್ ನೋಡಿದಾಗ ನನಗಾಗೋ ಖುಷಿ ನಿಜವಾಗ್ಲೂ ಅಷ್ಟಿಷ್ಟಲ್ಲ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ನೋಡಿದಾಗ ಎರಡೆರಡು ಮೂರು ಸತಿ ಅದೇ ಕಮೆಂಟ್ಸ್ಗಳನ್ನ ಓದ್ತಾ ಇರ್ತೀನಿ. ನನಗೆ ಏನಾದರೂ ಕರೆಕ್ಷನ್ ಇದ್ರೂ ಹೇಳಿ, ಪರವಾಗಿಲ್ಲ. ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನೋಡಿದಾಗ ನಿಜವಾಗ್ಲೂ ಏನೋ ಒಂದು ನಾವು ಶುರು ಮಾಡಿರೋದಕ್ಕೆ ನಮಗೂ ಬೆಂತಟ್ಟೋರು ಇದ್ದಾರಪ್ಪ, ಪ್ರೋತ್ಸಾಹ ಮಾಡೋರು ಇದ್ದಾರಪ್ಪ, ನಮ್ಮ ವಿಡಿಯೋಗೂ ಕಾಯೋರಿದ್ದಾರೆ, ನಮ್ಮ ವಿಡಿಯೋನು ನೋಡೋರಿದ್ದಾರೆ ಅನ್ನೋ ಸಂತೋಷ ಇದೆಯಲ್ಲ, ಅದು ಹೇಳ್ಕೊಳಕ್ಕಾಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ಕಮೆಂಟ್ ಮಾಡಿ. ಏನಿದ್ರು ಸರಿ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚೆಚ್ಚು ಲೈಕ್ಸ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಕಮೆಂಟ್ ಮಾಡಲಿಲ್ಲ ಅಂದರೆ ಏನೋ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀವಿ, ವಿಡಿಯೋ ಹಾಕ್ಬೇಕಲ್ಲಪ್ಪ, ಏನೋ ಒಂದು ಮಾಡಿ ಹಾಕೋಣ ಅನ್ನೋ ಥರ ಮನಸ್ಥಿತಿ ಬಂದ್ಬಿಡುತ್ತೆ. ಅದೇ ನಿಮ್ಮ ಕಮೆಂಟ್ ನೋಡಿದಾಗ ಎಷ್ಟು ಒಳ್ಳೆ ಹುರುಪು ನಮಗೆ ಸಿಗುತ್ತೆ ಅಂದರೆ, ವಿಡಿಯೋನ ಇನ್ನೂ ಚೆನ್ನಾಗಿ ನಾವು ಅವ್ರಿಗೆ ಇಷ್ಟ ಆಗೋ ಥರ ಯಾವ ಥರ ನಾವು ಇದು ಮಾಡ್ಬೋದು, ಡೈಲಾಗ್ ಆಗಲಿ ಯಾವುದಾಗಲಿ ಯಾವ ಥರ ಹೇಳ್ಬೋದು ಜನಗಳಿಗೆ ತಲುಪೋ ಥರ ಅನ್ನೋದಕ್ಕೆ ಒಂದು ಹೊಸ ಹುಮ್ಮಸ್ಸು ಸಿಕ್ತಂಗೆ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅದು ಏನಾದರೂ ಪರವಾಗಿಲ್ಲ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನೋಡೋಕೆ ನನಗೊಂದು ಖುಷಿ. ನಾನು ಹೇಳಿದಾಗೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಕಮೆಂಟ್ಸ್ನ ನಾನು ಎರಡೆರಡು ಮೂರು ಸತಿ ತೆಗೆದು ಕಮೆಂಟ್ಗಳನ್ನ ನೋಡ್ತಾ ಇರ್ತೀನಿ. ಅಷ್ಟು ಖುಷಿ ನನಗೆ ಕಮೆಂಟ್ ನೋಡೋಕ್ಕೆ. ಇವ್ರು ಯಾರೋ ಹೊಸಬ್ರು ಮಾಡಿದ್ರಲ್ಲ, ಇವ್ರು ನಮ್ಮ ಚಾನಲ್ ನೋಡ್ತಾರ, ಹಾಗಾದ್ರೆ ಇವ್ರು ನಮ್ಮ ಚಾನಲ್ ನೋಡ್ತಾರ, ಇವರು ನಮಗೆ ಸಪೋರ್ಟ್ ಮಾಡ್ತಾರ, ಆ ಥರದ್ದೊಂದು ನಿಜವಾಗ್ಲೂ ನಾನು ಅದೇ ಥರನೇ ನಿಮ್ಮ ಕಮೆಂಟ್ಸ್ಗಳನ್ನ ನೋಡೋದು. ದಯವಿಟ್ಟು ಹೆಚ್ಚು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಧನ್ಯವಾದಗಳು. ಇವತ್ತೇನಾರ ನಮ್ಮ ಅಣ್ಣ ಹೇಳಿದ್ದಿಟ ಅಂತ ಗೊತ್ತಾಗ್ಲಿ, ಅವ್ರಿಬ್ಬರನ್ನೂ ಕತ್ತರಿಸಿ ಹಾಕ್ಬಿಡ್ತೀನಿ ಇವತ್ತು. ನನಗಂತೂ ಕೋಪ ನತ್ತಿಗೆ ಏರದೆ. ಯಾಕೆ ಬೇಕು ಇಂಥ ಮಕ್ಕಳೆಲ್ಲವ? ಈ ತೋಪ್ ನಮ್ಮಂಗೆ ಗಿಣಿಗೆ ಹೇಳ್ದೆ ನನಗೆ ಬಾಯಿ ಹೊಡ್ಕೊ ಬಂದು ಈಗ ಗೊತ್ತಾಯ್ತದೆ. ಬಾ ತೋಪಿ, ತೋಪ್ನಮ್ಮ ಎಲ್ಲಿದೀಯಾ? ಬಾಯಿಲಿ, ಅವಳೆಲ್ಲಿ ನಿಂಗಮ್ಮ ಕರೆಯಲಿ. ಅಯ್ಯಪ್ಪ ನಿಂಗಮ್ಮ, ನಿಮ್ಮಪ್ಪ ಅಲ್ಲಿಂದ ಕೂಕ ಬತ್ತಾವನಿಕನೇ. ಏನೋ ಸುದ್ದಿ ಗಿದ್ದಿ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಅವನಿಗೆ ಬಿಟ್ಟಿರ್ತಾನೇನೆ. ನಿಮ್ಮ ದೊಡ್ಡಪ್ಪ ಇಷ್ಟೊತ್ತಿಗೆ ಕಿವಿಗೆ ತಲುಪಿಸಿರ್ತಾನೆ. ಅಯ್ಯಪ್ಪ ಕೈ ಕಾಲೆಲ್ಲ ನಡುಕ್ತಾವೆ, ಆಚೆಗೆ ಹೋಗೋಕ್ಕೆ ಕಾಲು ಬರ್ತಾ ಇಲ್ಲ ಕಣೆ, ನಡುಕ್ತಾ ಕೂತವೆ ತೊಡೆ. ಏನು ಮಾಡಲಿ ಈಗ? ಇವತ್ತು ಕೋಳಿ ಮೆಟ್ರೆ ಮುರಿದು ರಕ್ತ ಕುಡ್ದಂಗೆ ನಾನು ಮೆಟ್ರೆ ಮುರಿದು ರಕ್ತ ಕುಡಿತಾನೆ, ಮಾತ್ರ ಬಿಡೋಕ್ಕಿಲ್ಲ. ಅಯ್ಯೋ ದೇವ್ರೆ, ಯಾವ ಮಗ್ಳಲ್ಲ ಇದ್ನಪ್ಪ. ನಿಂಗಮ್ಮ ಒಂದು ಕೆಲಸ ಮಾಡಿ, ನೀನು ಬರಬೇಡ ಆಚೆ ಕಡಿಕೆ. ಹೆಂಗೋ ಸಾನಾಗೈತೆ, ನಿನ್ನ ಮನೆ ಕಂದಿರು, ನಾನೇ ಹೊಸಿ ನೋಡ್ತೀನಿ, ಇನ್ನೇನು ಮಾಡೋಕ್ಕಾಯ್ತದೆ. ಆಗಿದ್ದಾಗಲಿ. ಏನು ಈಚೆಗೆ ಬತ್ತೀಯೋ ತೋಪ್ನಮ್ಮ? ಇಲ್ಲ ತಲೆ ಮುಡಿ ಹಿಡ್ಕೊಂಡು ಎಳ್ಕ ಬರಲ್ಲ ಈಚೆಗೆ ದರ ಅಂತ ಬಾ. ಎಲ್ಲಿದೀಯಾ ಅಂದೆ? ಅಯ್ಯಪ್ಪ ನಮ್ಮಪ್ಪ ಏನು ಈನಾರಿ ಕೋಪ ಮಾಡ್ಕೊಂಡದೆ? ಅಯ್ಯೋ ಎಲ್ಲೋ ವಿಷಯ ಗೊತ್ತಾಗಿರ್ಬೇಕು. ಅಯ್ಯೋ ಪಾಪ ನಮ್ಮ ಅವ್ವಂಗೆ ಏನು ಮಾಡ್ತದೋ ಏನೋ. ಏನು ಮಾಡೋಣಪ್ಪ, ನನಗೇನು ಒಳಿತಾ ಇಲ್ಲ ಬೇರೆಯಾ. ನಮ್ಮವ್ವ ಬೇರೆ ಎಲ್ಲ ಒಳೋ ಕಡೆ ಏನು. ಅಪ್ಪ ಯಾಕಪ್ಪ ಈನಾರಿ ಕೋಪ ಮಾಡ್ಕೊಂಡಿದೀಯಾ? ಏನಾಯ್ತಪ್ಪ? ಹೊಸಿ ನೀರು ತಂದ್ಕೊಟ್ಲೆ, ಕುಡಿತೀಯೇ? ನೀರು ಬೇಡ ಗೀರು ಬೇಡ, ಮೊದಲು ನಿಮ್ಮ ಅವ್ವನ್ ಕರೆಯವ, ಇಲ್ಲಿ ಹೇಳ್ತೀನಿ, ನಾನು ಹೊಸಿ ಮಾತಾಡಬೇಕು. ಕರಿತೀನಿ, ನೀನು ಹೊಸಿ ಸಮಾಧಾನ ಮಾಡ್ಕೊಳಪ್ಪ. ಕರಿತೀನಿ, ಒಳಗವಳೆ ಅವ್ವ ಕರಿತೀನಿ. ಅವ್ವ ಏನು ಹಿಂಗೆ ರೊಚ್ಚಿಗೆದ್ದವನಲ್ಲೋ ಇವತ್ತು. ನನ್ನ ಕೆಳಗೆ ಹಾಕಿ ನೊಣ ಹೊಸ್ಕೆ ಆಗ್ತಾನೆ ಕಂತ ಬಿಡೋತಾರೆ. ಇವತ್ತೇನೋ ಕೆಟ್ಟೈತೆ ನನಗೆ ಗ್ರಾಚಾರ, ಏನು ಮಾಡೋಕ್ಕಾಗಿಲ್ಲ. ಅವ್ವ ಅವ್ವ ಅಪ್ಪಯ್ಯ ಕರಿತೈತೆ ನೋಡವ್ವ. ಅಯ್ಯಪ್ಪ ನನಗೆ ಗಂಟ್ಲಿಂದ ಪದ ಹೊಳ್ತಾ ಇಲ್ಲ. ನಮ್ಮ ಅವ್ವ ಬಂದು ಪಾಪ ಏನು ಮಾಡ್ತಾಳೋ ಏನು ಕತೆನೋ, ದೇವ್ರೇ ನೀನೇ ಕಾಪಾಡಪ್ಪ. ಬಂದೆ, ಇಲ್ಲೇನೋ ಮಾಡ್ತಾ ಇದ್ದೆ, ಬಂದೆ. ಬಾರಲ್ಲ, ಅದೇನು ಮಾಡ್ತಾ ಇದೀಯ ಅಲ್ಲೇ ಬಿಟ್ಬಿಟ್ಟು ಬಾಯಿಲಿ, ಇಲ್ಲ ಅಂದ್ರೆ ಬಂದು ಅಲ್ಲಿಂದಾನೆ ತಲೆ ಕೆಚ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟಾನು. ಅಯ್ಯೋ ಇವತ್ತೇನೋ ಕಾದೈತೆ ನನಗೆ, ಏನು ಮಾಡ್ತಾನೋ ಏನು ಕತೆನೋ ಗೊತ್ತಿಲ್ಲ. ದೇವ್ರೇ ನೀನೇ ಕಾಪಾಡಪ್ಪ, ಶಿವನೇ ಬಂದೇವ್ರೇ, ಬಂದು ಅಣ್ಕಾಯಿ ಮಾಡಿಸ್ಕೊಯ್ತೀನಿ ಕಣಪ್ಪ. ನಮ್ಮಪ್ಪ ಈ ನನ್ನ ಮಗನ ಹೆಂಗಾರ ಮಾಡಿ ಸಮಾಧಾನ ಆಗಂಗೆ ಮಾಡ್ಬಿಡಪ್ಪ. ಅಯ್ಯನಿ ಕರೆದ್ರಲ್ಲ ಒಳಗೆ, ಹೊಸಿ ಕೆಲಸ ಇತ್ತು ಮಾಡ್ತಾ ಇದ್ದೆ. ಏನಾಯ್ತು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಲ್ಲ? ಅಯ್ಯ ನಿನ್ನ ಮತ್ತೇನು ಕೋಪ ಮಾಡ್ಕೊಂಡಿದ್ದೀರಲ್ಲ ಅಂತ ಇದೆಯಾ? ಅಲ್ಲೇ ಮಾನ ಮರ್ಯಾದಿಲ್ದವಳೆ. ನಿನ್ನ ಜನ್ಮ ಹಾಳಾಗೋಗ. ಮಾನ ಮರ್ಯಾದಿಲ್ವ ನಿಮಗೆ? ಮಾನ ಮರ್ಯಾದಿಲ್ವ ಒಬ್ಬ ಮಗಳಿಗೆ? ನಿಮ್ಮ ಮನೆ ಹಾಳಾಗೋಗ. ನನ್ನ ಮರ್ಯಾದೆ ಎಲ್ಲನೂ ಹಾಳು ಮಾಡಿದ್ರ? ಬೇವಸ್ತಿಲ್ಲ ಅವಳಿದ. ತಿನ್ಕ ಮನೇಲಿ ಇನ್ನೇನು ಮಾಡ್ಬೇಕು ಹೇಳಿ ನಿಮಗೆ? ಏಟ್ ಹೊಡಿಯನ ನಿಂದೇನು ಮೈ ಜಡ್ ಬಂದು ಹೋಗೈತೆ ಅಂತ. ಇದಕ್ಕೆ ಹಂಗೆ ಬಗ್ಸ್ಕೊಂಡು ಸೊಂಟಕ್ಕೆ ತಲೆಗೆ ಎಲ್ಲ ಹಂಗೆ ಪರಿಸ್ತಾ ಇದ್ದೀರಾ? ಬುಡಿ ಆಗಿಲ್ಲ ಕಣಿ, ಸತ್ತೋಗ್ಬಿಡ್ತೀನಿ, ನಂಗೆ ಆಯ್ತಾ ಇಲ್ಲ. ಏನು ನಾನೇನು ಮನುಷ್ಯಲ್ವಾ? ಗುಡ್ಡ ಪಟ ಅಂತ ಹಿಡಿತೀರಲ್ಲ, ಹೆಂಗೆ ತಡ್ಕೋಬೇಕು ನಾನು? ನಿಂದ ಅಮ್ಮಯ್ಯ ಅಂತೀನಿ ಬಿಡಪ್ಪ, ಹಂಗೆಲ್ಲ ಹೊಡಿಬೇಡ. ಈ ಒಕ್ಕನಿಂದಾಗಿ ಯಾವಾಗಲೂ ನಮ್ಮ ಅವ್ವ ಹೊರತಿಗೆ ನಂಗಾಯ್ತದೆ ಪಾಪ. ಸುಮ್ಮನೆಯ ಈ ಅಪ್ಪನೋ ಇಂಥ ಮುಂದೆ ನೋಡೋಕ್ಕೆ ಇಲ್ಲ, ಬಾಸ್ ಆಗ್ತದೆ ತಗ ನಮ್ಮ ಅವ್ವಂಗೆ. ಅಪ್ಪ ಹೊಡಿಬೇಡ ಕಣಪ್ಪ, ಪಾಪ ಅವ್ವ ಬಿಡಪ್ಪ, ಹೊಡಿಬೇಡ ಕಣಪ್ಪ.
ನೋಡು ಪುಟ್ಟಿ, ನೀನು ಸುಮ್ಮನೆ ಎತ್ಕೊಬಿಡು, ಮುಂದಕ್ಕೆ ಬಂದ್ಕಿಂತೀಯ ಆಟ ಆಮೇಲೆ ನಿನಗೂ ಬೀಳ್ತವೆ. ಇವ್ರನ್ನೆಲ್ಲ ನೋಡಮೇಲೆ ನೀನು ಕಲ್ತ್ಬಿಟ್ಟಿಯ ಇಂಥ ಆಟ ಎಲ್ಲನೂ. ಬುಡಿ ಆಯ್ತಾ ಇಲ್ಲ ಬುಡಿ, ನನಗೆ ತಡಿಯಕ್ಕೆ ಆಯ್ತದ. ವಯಸ್ಸಾದ್ಮೇಲೆ ಹಿಂಗೆ ಇಟ್ಕ ಹೊಡಿತಿರಲ್ಲಿ ಆಕಲ್ಲ ಮದ್ವಾ ತೊಟ್ಟಿಂದ ಹಿಂಗೆ ಅನ್ಭವಿಸ್ತಾ ಇದ್ದೀನಿ. ನಾನೇನು ಮನುಷ್ಯ ಅಲ್ವಾ, ನಂದೇನು ಬೈ ಅಲ್ವಾ? ನಿಮ್ಮ ಕಾಲು ಹಿಡ್ಕತೀನಿ ಬುಡಿ, ಕಾಲು ಹಿಡ್ಕತೀನಿ ಬುಡಿ, ನನಗೆ ಆಯ್ತಾ ಇಲ್ಲ. ಯಾರು ಈಟ್ ಭಯ ಇರೋಳಿಗೆ ಮಗಳು ನಂಗೆ ಕುಣ್ಕೊಂಡು ಆಟ ಹೇಳಿದ್ರು ಕೇಳ್ತಾನೆಯ ಮಾಡಿಬಿಟ್ಟು ಇವತ್ತು ಊರ ಮುಂದೆ ಎಲ್ಲ ಮರ್ಯಾದೆ ತೆಗ್ದಲ್ಲ, 4 ಜನದ ಮುಂದೆಯ ಕತ್ತೆತ್ಕೊಂಡು ಓಡಾಡೋಕ್ಕಾಯ್ತದ ನಾನು? ಬೇವರ್ಸಿಲ್ಲ ಹೊಡಿತಿದ್ದೆ, ಕತ್ತೆತ್ಕೊಂಡು ಓಡಾಡೋಕ್ಕಾಯ್ತದ ನಾನು? ಏನು ಬುದ್ಧಿ ಕಲ್ತಿದ್ದೀರ ಅವ್ವ ಮಗಳು ಇಬ್ರು ಊರಲ್ಲೆಲ್ಲ ನನ್ನ ಮರ್ಯಾದಿನ ತೆಗೆದ್ರಲ್ಲ. ಅಯ್ಯೋ ನಮ್ಮ ಅಪ್ಪನ ಹಿಂಗೆ ಹಿಡ್ಕ ಹೊಡಿತಾ ಕೂತವನೇ, ನನ್ನ ಕೈಲಿ ನೋಡೋಕ್ಕಾಯ್ತಾ ಇಲ್ಲ. ನಮ್ಮ ಅವ್ವ ಏನು ಮಾಡಿಲ್ಲ ಪಾಪ, ನಮ್ಮ ಅಕ್ಕಂಗೆ ಒಳ್ಳೇದು ಮಾಡೋಕ್ಕೆ ಹೋಗ್ತದೆ. ಈ ಲವಡಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಅವ್ವ ಹಿಂಗೆ ಓದ ತಿನ್ಬೇಕು. ಎತ್ತಗೊಂದು ಶಾಂತಕ್ಕ, ಈ ಅಪ್ಪಯ್ಯ ನಾನು ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ಶಾಂತಕ್ಕ ಕರ್ಕೊಬತ್ತೀನಿ, ಅವಳು ಹೇಳಿದ್ರೆ ಕೇಳ್ತೈತೆ. ಅಕ್ಕ 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 ಎಲ್ಲಿದೆಯಾ? ಶಾಂತಕ್ಕ ಎಲ್ಲಿದೆಯಾ? ಅಪ್ಪಯ್ಯ ಬಂದು ಅವನ್ನ ಏನು ಹಿಡ್ಕ ಹೊಡಿತಾ ಕೂತವ್ರಿ ಕಡೆ, ನಂಗೆ ನೋಡೋಕ್ಕಾಯ್ತಾ ಇಲ್ಲ. ಬಾರೆ ಇಲ್ಲಿ ಹೊಸಿ ಕೇಳು ಅಕ್ಕ, ಯಾಕೆ ಅಂತ. ಬಾರಕ್ಕ ಬಿಡಿಸು. ಯಾಕೆ ಬಿಟ್ಟೆ? ಇದ್ಯಾಕೆ ಹಿಂಗೆ ಮಾಡಿ ಬಂದಿದ್ದೆ? ಇಕ್ಕಗೆ ಏನಾಯ್ತು? ಕಾಲ್ಗೆ ಬಿದ್ರೆ ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಅಕ್ಕ ಅಪ್ಪಂಗೆ ವಿಷಯ ಗೊತ್ತಾಗದೆ ಅನ್ನಿಸ್ತದೆ ಕಡೆ ಅಕ್ಕ. ನಿಂಗಕ್ಕಂದು ಅದಕ್ಕೆ ಏನು ಬಂದಾನೆ ಅವನ್ನ ಹಿಡ್ಕೊಂಡು ಹೊಡಿತಾ ಕೂತವನೆ. ನನಗೆ ಹೇಳಬಿಟ್ಟ, ನೀರು ಬಂದು ನಿನಗೂ ಒದೆ ಬೀಳ್ತವೆ ಅಂತ. ಮುಟ್ಟಾಗಿ ಕೊಡಲ್ಲ ಕಡೆ ಅಕ್ಕ. ಪಾಪ ಅವನ್ ತಲೆ ಮುಟ್ಟ ಬಗ್ಗಿಸ್ಕೊಂಡು ಬಾರಿಸ್ತಾ ಕೂತವನೆ ಕಡೆ. ನಂಗೆ ನೋಡಕ್ಕಾಯ್ತಾ ಇಲ್ಲ. ಬಾರೆ ಅಕ್ಕ ಬಿಡಿಸು, ನೀನು ಹೇಳಿದ್ರೆ ಬಿಡ್ತಾನೆ. ಬಾರೆ ಅಕ್ಕ. ಹೌದಾ? ಅಯ್ಯೋ ನಿನ್ನ ಮೊದಲೇ ಬಂದು ಕರೆಯೋದಲ್ವೇ? ಅಯ್ಯೋ ಈ ನಿಂಗಮ್ಮ ಪಾಪಿ ಲೌಡಿ ಮಾಡ್ಕೊಳ್ಳೋ ಕೆಲಸಕ್ಕೆ ಪಾಪ ನಮ್ಮ ಅವ್ವಂಗೆ ಅನ್ಯಾಯ ಒದೆ ಬೀಳ್ತವೆ. ನಡಿ ನಡಿ ಅಪ್ಪ ಅಪ್ಪ, ಇತ್ತ ಬರಪ್ಪ ನೀನು, ಇತ್ತ ಬರಪ್ಪ. ಏಟ್ ಕಿತ ಹೇಳನಪ್ಪ, ಏನು ಹುಡುಗಿನ ಅವ್ವ ಹಿಂಗೆ ಇಟ್ಕೊಂಡು ಹೊಡಿತೀಯಲ್ಲ? ಏನಾರ ಹೆಚ್ಚು ಕಮ್ಮಿ ಆದ್ರೆ ಎಲ್ಲಾರು ಯಾರು ನೋಡ್ಕೊತಾರೆ? ನಿನಗೆ ಏನು ಬಂದಿರೋದು ಅಂತ ನನಗೆ ಹೇಳಿ ಸಾಕಾಯ್ತು. ಬಾರಪ್ಪ ಇತ್ತ ಬಾಯಿ, ನೀನು ಬಿಡ ಅವನ್ನ ಫಸ್ಟ್ ಬುಡಿಲಿ ಹೇಳ್ತೀನಿ. ನೀನು ಸುಮ್ಕಿತ್ತು ಬಿಡು ಶಾಂತ, ನೀನು ಬರಬೇಡ ಮಧ್ಯಕ್ಕೆ. ಇವತ್ತು ಇವಳು ಏನಾರ ಒಂದು ಗತಿ ಕಾಣಿಸೇ ಬಿಡ್ತೀನಿ. ಇವಳು ಇವತ್ತು ಊತ ಹಾಕ್ತೀನಿ ತಡಿ. ಇವತ್ತು ಈ ನನ್ನ ಬದುಕಿರಬಾರ್ದು ಇವಳು, ಜೀವಂತವಾಗಿ ಇಲ್ಲ ಊತ ಹಾಕ್ಬಿಡ್ತೀನಿ ಅಂತಾಗಿ. ಇಂಥವೆಲ್ಲ ಯಾಕೆ ಬೇಕು ಭೂಮಿಗೆ ದಂಡವಾಗಿ? ಲೋಪರ್ ನೋಡಿರೋ ಅವ್ವ ಮಗಳು ಇವಳು ಮಾನ ಮರ್ಯಾದೆ ಬದುಕಿದ್ರಲ್ವ ಇಬ್ರು. ಊತ ಹಾಕ್ಬಿಡು. ಸಂಡೆ ಆದ್ರೆ ಸಾಯ ಕುಡ್ಕ ಬಂದು ಜಗ್ಗಿ ಮೇಲೆ ಬಿದ್ದಿರ್ತೀಯ ನೀನು. ಮಕ್ಕಳನ್ನೆಲ್ಲ ಏನು ಬಾರಿ ನೋಡ್ಕೊಳ್ಳೋದು ನಿನ್ನಂಗೆ ಹೇಳಕ್ಕಲ್ಲ. ಬಿಡಪ್ಪ ಉಂಕಂತೆ. ಬಿಡು, ಏನಾರ ಆಗ್ಲಿ ಕೂತ್ ಮಾತಾಡಿದ್ರೆ ಎಲ್ಲ ಪರಿಹಾರ ಆಯ್ತವೆ. ಎಲ್ಲಾದ್ರೂ ಹಿಡ್ಕೊಂಡು ಹೊಡೆಯೋದು ಒಂದೇ ದಾರಿ ಅಲ್ಲ. ನೀನು ಬಾಯಿ ತಗ ಹೇಳ್ತೀನಿ, ಫಸ್ಟ್ ತಕ್ಕ ಬಾ ನೀನು, ಆಮೇಲೆ ಮಾತಾಡು. ನೀನು ಸುಮ್ಕ ಆ ಕಡೆಗೆ ಹೋಗವ. ಮೊದಲೇ ತುಂಬಿದ ಬಸ್ರಿ ಬೇರೆ, ನೀನು ಕೈಗೆ ತಾಗಿ ಬಿದ್ದಿದ್ದು ಏನಾರ ಹೆಚ್ಚು ಕಮ್ಮಿ ಆದ ಅದು ಬೇರೆ ನಮ್ಮ ತಲೆಗೆ ತರಬೇಡ. ನೀನು ಸುಮ್ಕೆ ಹೋಗ್ಬಿಡು ಅತ್ತಾಗ ಹೇಳ್ತೀನಿ ನಾನು. ಪುಟ್ಟಿಗೆ ಹೇಳಿದ್ದೀನಿ ನಾನು, ನೋಡು ಅದಕ್ಕೆ ಅವಳ ಪಾಣಿಗೆ ಅವಳು ದೂತಾಗಿ ನಿಂತವಳೆ. ನೀನು ಸುಮ್ಮನೆ ಹಂಗೆ ನಿಂತ್ಕೊಬಿಡು ಹೇಳ್ತೀನಿ. ಬರಬೇಡ ಇಲ್ಲಿಗೆ, ನಾನು ಏನೋ ಒಂದು ಗತಿ ಕಾಣಿಸ್ತೀನಿ ಅವಳಿಗೆ ಇವತ್ತು. ಬರಬೇಡ. ಅಪ್ಪ ಅಪ್ಪ ನಿನ್ನ ತಮ್ಮಯ್ಯ ಅಂತೀನಿ ಬಿಡಪ್ಪ. ಅವತ್ತಾಗ ಬಡಿ ಬಿಡ ಕಡಪ್ಪ, ನೋಡೋಕ್ಕಾಗಕ್ಕಿಲ್ಲ. ನಿನ್ನ ತಮ್ಮಯ್ಯ ಬಿಡಪ್ಪ. ಓ ಹಂಗೆ ಅಂದೆ ಅದಕ್ಕೆ ನೀನು ಬಂದ? ಇನ್ನೇನಿಲ್ಲ ನೋಡು, ಈ ಲೌಡಿ ಆಟ ಎಲ್ಲ ಮಾಡಿದ್ರು ವಹಿಸ್ಕೊಂಬರ್ತಿರಲ್ಲ ನೀವಿಬ್ರು ಸುಮ್ಮನೆ ಕಿತ್ಬಿಡಿ, ನಾನು ಬುದ್ಧಿ ಕಲಿಸ್ತೀನಿ. ನೋಡಪ್ಪ ನೀನು ಮೊದಲು ಈ ಕಡೆಗೆ ಬಾ, ಆಮೇಲೆ ಮಾತಾಡು. ಏನಾರ ಆಗಲಿ ಮೊದಲು ಈ ಕಡೆಗೆ ಬಾ. ನನಗೆ ನಿಲ್ಲಕ್ಕಾಯ್ತಾ ಇಲ್ಲ ನೋಡಪ್ಪ, ನನಗೂ ಬಿದ್ದಿದ್ದು ನನಗೂ ಕಷ್ಟವಯ್ಯ. ಸುಮ್ಕೆ ಬಂದ್ಬಿಡು. ನೀನು ಒಬ್ಬನೇ ಸಿಟ್ಟಿಗೋಸ್ಕರವ 2-3 ಜನಕ್ಕೆ ನೋವು ಮಾಡೋದು ಏನು ಸರಿಯಪ್ಪ? ಬಾಯ್ ಕಡೆಗೆ ಬಾಯ್ ಹೇಳ್ತೀನಿ ನೀನು. ಅವ್ವ ಅವ್ವ ಎದಳವ ಎದಳವ ಮೆಲ್ಕೆ ಎದಳವ ಹಂಗೆ. ನೀನು ಸುಮ್ಕೆ ಇರಬೇಕಾಗಿತ್ತು ಶಾಂತ. ಇವತ್ತು ಈ ಲೌಡಿಗೆ ಒಂದು ಗತಿ ಕಾಣಿಸ್ತಾ ಇದ್ದೆ, ಎಳಕ ಬಂದು ತಪ್ಪು ಮಾಡ್ಬಿಟ್ಟೆ ನೀನು. ಸರಿ ಆಯ್ತು ಕಲ್ಸಿವಂತೆ. ಬಾಯ್ ಮೊದ್ಲು ಕುತ್ಕ ಹೇಳ್ತೀನಿ. ಇಲ್ಲಿ ಕುತ್ಕ, ಆಮೇಲೆ ಮಾತಾಡೋಣ. ಇಲ್ಲಿ ಕುತ್ಕ ಹೇಳಿ ಫಸ್ಟ್. ಹೊಸಿ ಕುತ್ಕೋ. ಅಲ್ಲ ಕಣಪ್ಪ, ನೀನು ನಿಜವಾಗ್ಲೂ ಮನುಷ್ಯನಯ್ಯ. ಏನು ಎತ್ತ ಅನ್ನಕ್ಕೆಲ್ಲ ಆಚಿಂದ ಬಂದಾನೆ ಹಂಗೆ ಹಿಡ್ಕೊಂಡು ಹೊಡಿತೀಯಲ್ಲಪ್ಪ. ಅವಳೇನು ಹರಿದ ಹುಡುಗಿನೇ? ನೀವು ಹೊಡೆದಂಗೆಲ್ಲ ಒಡ್ಸ್ಕೊಳಕ್ಕೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋಣ? 7 ದಿನ ಬಡ್ಕೊಳ್ಳೋಣಪ್ಪ. ದಿನ ಹೇಳು ಇದೇ ಮಾಡ್ತೀಯ, ನಾನು ಇದೇ ಹೇಳ್ತೀನಿ. ನೀನೇನು ಮನುಷ್ಯ ಕಣಪ್ಪ, ಕುತ್ಕೊಂಡು ಮಾತಾಡೋಕ್ಕಾಗಿಲ್ವ ನಿಂಗೆ? ನೋಡು ಶಾಂತ, ನಂತವ ಹಿಂಗೆಲ್ಲ ಮಾತಾಡಿ ಸುಮ್ಮನೆ ನೀನು ಕೆಟ್ಟ ಮಾತಲ್ಲಿ ಬಯಸ್ಕೋಬೇಡ. ನೋಡು ಮೊದಲೇ ತುಂಬಿದ ಬಸ್ರಿ, ಏನೂ ಅನ್ನಿಸ್ಕೋಬಾರ್ದು. ಸುಮ್ಕಿದ್ದು ಬಿಡು. ಈ ಲೌಡಿ ಮಾಡಿರೋದಕ್ಕೆ ನಾನೀಗ ಹೊಡ್ತಿದ್ದೀನಲ್ಲ ಇದೇ ಕಮ್ಮಿ. ಮಚ್ಚಿಗಿತ್ತಿದ್ರು ಕೈಯಲ್ಲಿ ಕತ್ತರಿಸ್ಬಿಡಿವ್ನಿ. ನಾನು ಊರಲ್ಲಿ ಮರ್ಯಾದೆ ಹೋಯ್ತದಲ್ಲ ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಬಂದು ಕೇಳಿ ಹೊಡಿತಾವ್ನಿ. ಬೀದಿಗೆ ಎಳ್ಕೊಂಡು ಹೋಗಿ ಬಾರಿಸ್ತಾ ಇದ್ದೆ ಈ ಲೌಡಿ ಮಾಡಿರೋ ಕೆಲಸಕ್ಕೆ. ಏನೋ ನಮ್ಮ ಮನೆಯ ಮರ್ಯಾದೆ ಹೋಯ್ತದೆ, ಹೊಸಿಯ ಒಳಗೆ ಮೆಲ್ಲಗೆ ನಿಧಾನಕ್ಕೆ ಮಾತಾಡುವಂತ ಹೊತ್ತಿಗೆ ಇವಳು ಬದುಕೊಂಡು ಅವಳು ಇವತ್ತು. ಇಲ್ಲ ಅಂದಿರ ಆಚೆ ಕಳ್ಕೊಂಡು ಹೋಗಿ ಕತ್ತರಿಸಾಕ್ಬಿಡೀನಿ ಹಂಗೆಯ. ಓ ಅನ್ಕಂಡೆ ನಾನು ನನ್ನ ನಾಟಕಳ್ನಯ್ಯ ಅಂತವ. ಇನ್ಯಾವನು ಇಲ್ಲ, ಈ ನನ್ನ ಮಗನೇ ಹೇಳಿ ಕಳ್ಸೋದು. ಇವನ್ ಮನೆ ಹಾಳಾಗುವಾಗ ಎಂತೆಂತ ಭಾಳ ಬದುಕ ಹುಡುಗರೆಲ್ಲ ಹೊರ್ಕೋಯ್ತವಂತೆ. ಈ ನನ್ನ ಮಗನಿಗೆ ಏನು ಬರೋದಲ್ಲಪ್ಪ, ಹೊತ್ಕೋಗೋ ಅಂಥದ್ದು. ನನ್ನ ಹೊಟ್ಟೆ ಉರ್ಸಕ್ಕೆ, ನನ್ನ ಮನೆ ತೆಗ್ಯಕ್ಕೆ ಅಂತಾನೆ ಅವನೇ ಏನೊಬ್ಬ ಬೇವರ್ಸಿ ಇವ್ರಣ್ಣ. ಏನು ಕಾಟ ಕೊಡ್ತಾನೋ. ಅಯ್ಯೋ ನೀನು ನಮ್ಮನ್ನು ಮಾಡೋದೆಲ್ಲ ಅವ್ವ ಮಗಳು ಮಾಡ್ಕೊಬಿಟ್ಟು ತಿರ್ಗಾ ಅವನಿಗೆ ಬೈತೀರಾ? ನನಗೆ ಬುದ್ಧಿ ಹೇಳಿ ಕಳ್ಸವನೆ. ಎದ್ದು ಬಿಟ್ರೆ ನೀನು ಕುಕ್ಕರಿಸ್ಬಿಡ್ತೀನಿ ಹಂಗೆಯ. ಅಪ್ಪ ಅಪ್ಪ ನೀನು ಸುಮ್ಮ ಕುತ್ಕ ಹೇಳ್ತೀನಿ. ಸುಮ್ಮ ಕುತ್ಕೊಬಿಡಿ. ಇಲ್ಲಿಂದ ಎದ್ದಳ ಕೂಡ್ದು ನೀನು ಆಟೆಯ.
ಅವ್ವ ನೀನು ಅಂತಾಳೆಯ ಸುಮ್ಮನೆ ನಿಂತ್ಕೋ ಅದೇನ್ ದೊಡ್ಡಪ್ಪನ ಹೇಳ್ತಿದ್ದಂಗೆ ಆ ನರಿ ಹೊಡ್ಸ್ಕೊಂಡಿದ್ಯಾ ಏನು ಒಳಗಡೆ ಹಂಗೆ ಇದಾದಂಗೆ ಎದ್ದು ಬಿಡ್ತೀಯಲ್ಲ ಒಳೆಯ ಸುಮ್ಕಿರು ನೀನು ಅಂತಾಳೆ ಯಾವ ಟೈಮಲ್ಲಿ ಮಾತಾಡ್ಬೇಕು ಯಾವ ಟೈಮಲ್ಲಿ ಮಾತಾಡಬಾರ್ದು ಒಂದು ತಿಳಿಯಕ್ಕಿಲ್ಲ ನಿನಗೆ ಬಾಯಿ ಮುಚ್ಕೊಂಡಿರುವ ಆಸೆ ಆಯ್ತು ನಾ ಮಾತಾಡ್ತೀನಿ ಅಲ್ಲ ಕಣಪ್ಪ ಈಗ ಏನಾಯ್ತು ಅಂತ ಹಂಗೆ ಬಂದು ಹೊಡಿತಾ ಇದೀಯಾ ಏನು ಯಾರು ಏನು ಹೇಳಿದ್ರು ಯಾಕವ್ವ ಶಾಂತ ಯಾಕೆ ಏನು ಗೊತ್ತಿಲ್ದೊಳಂಗೆ ಕೇಳ್ತಾ ಇದೆಯಲ್ಲ ನಿನಗೆ ಗೊತ್ತಿಲ್ವೇ ಬೆಳಗ್ಗೆ ಎಲ್ಲ ಅವಳು ರೂಮಾಕೆ ಇದ್ರಂತಲ್ಲ ಯಾಕೆ ನಿಮಗೆ ಗೊತ್ತಿಲ್ವೇ ಬಲ್ ಚೆನ್ನಾಗಿ ಮಾತಾಡ್ತೀರ ಕಣವ್ವ ಅವ್ವ ಮಕ್ಕಳು ಎಲ್ಲ ಸೇರ್ಕೊಂಡು ನಾನು ಮಾತಾಡಬಾರ್ದು ಅಂತ ಸುಮ್ಮನಿರೋ ಹೊತ್ತಿಗೆ ಸರಿ ಹೋಗೈತೆ ಇದನ್ನೇ ಕಳ್ಸು ನೀನು ಗಂಡ ಮನೆ ಬಂದು ಕೂತ್ಕೊಂಡು ನಾನು ಅದೇ ಮಾತಾಡಬಾರ್ದು ಅಂತ ಇದ್ರೆ ನೀನು ಅವ್ರ ಚಾಲೆ ಕಲ್ತ್ಬಿಟ್ಟಲ್ಲ ಇದಕ್ಕೆ ಗಂಡ ಮನೆ ಬಿಟ್ಟು ಬಂದೇನೋ ಅಲ್ಲ ಕಣಪ್ಪ ನಿಮ್ದು ಒಳ್ಳೆ ಕತೆ ಆಯ್ತು ಕಣಪ್ಪ ಮಾಡೋದು ಅವಳು ಎಲ್ಲದಕ್ಕೂ ನನ್ನ ಹಾಕಂದು ಜಡಿತಿರಲ್ಲ ಅಲ್ಲ ಕಣಪ್ಪ ನಾನು ಗಂಡ ಮನೆ ಬಿಟ್ಟು ಬಂದಿದ್ದೀನಿ ನಾನೇನಪ್ಪ ಮಾಡೋಣ ನಾನೇನು ಗಂಡ ಮನೆಯವ್ರನ್ನ ನನ್ನ ಕಳಿಸಿ ಅಂತ ಹೇಳಿನ ಅವಕ್ಕೇನು ಇದು ನಿಮಗೆ ಗೊತ್ತು ಏನು ವಿಷಯ ಹೆಂಗೆ ಅಂತ ಅಂದ್ಬಿಟ್ಟು ಆಟ ಎಲ್ಲ ಗೊತ್ತಿದ್ರು ಮತ್ತೆ ನನಗಂತಿರಲ್ಲಪ್ಪ ನಾನೇನು ಹೇಳ್ಕೊಟ್ಟಿದ್ದ ಅವಳಿಗೆ ಬಸ್ರಾಗು ಅಂತ ನಿಂದೊಳ್ಳೆ ಕತೆ ಆಗೋಯ್ತಪ್ಪ ಓ ಅಂದ್ರೆ ಅವಳು ಬಸ್ರಾಗಿರೋದು ದಿಟ್ವೇಯಾ ನಾನು ಅದೇ ಅನ್ಕಂದೆ ಆದ್ರೂ ಯಾವುದೋ ಮೂಲೆ ಸುಳ್ಳಾಗಿದ್ದು ಸಾಕಪ್ಪ ಅಂತಿದ್ದೆ ನಿನ್ನ ಬಾಯಲ್ಲಿ ಬಂತು ಅಂದಮೇಲೆ ದಿಟ್ವಯ್ಯಕಂತ ಬಿಡು ಅಯ್ಯೋ ಹೇಳೇ ಬಿಟ್ಲು ಕಣ ಇವಳು ಸಾಳಾಗೋಗ ಇವಳೇ ಹೇಳ್ಬಿಟ್ಲು ಅವ್ರು ಹೇಳಿದ ಹೆಂಗೋ ಹೊಸಿ ಸುಳ್ಳು ಪಳ್ಳು ಅಂತ ಇರತ್ತೆ ಪ್ಯಾಚ್ಪದಾಗಿತ್ತೋ ಏನೋ ಇವಳೇ ಬಾಯ್ಬಿಟ್ಬಿಟ್ಲು ಹೋಗ ಅತ್ತಾಗಿ ಇನ್ನೂ ಐತೆ ಅಂದ್ರೆ ನಿಂಗೆ ಇನ್ನೂ ವಿಷಯ ಗೊತ್ತಾಗಿರ್ಲಿಲ್ವೇ ಮತ್ತೆ ಸುಮ್ಕೆ ಬಂದು ಹೊಡೆದ ಅವನ್ನ ಹಿಡ್ಕೊಂಡು ಹಂಗೆ ಆಮೇಲೆ ಹೊಡಿತಾರ ವಿಷಯ ಗೊತ್ತಾಗಿತ್ತು ಅಂದ್ರೂ ನಾನು ನಂಬಿರಲಿಲ್ಲ ಏನೋ ಇರಬೇಕು ಬಿಡು ಹಿಂಗೆ ಮಾತಾಡ್ತಾರೆ ಅನ್ಕೊಂಡ್ ಬಂದಿದ್ದೆ ನಿನ್ನ ಬಾಯಕ್ಕೆ ಬಂದಮೇಲೆ ನನಗೆ ನೂರಾಟ್ ನಂಬಿಕೆ ಬಂತು ಓ ದೇವ್ರ ಥೂ ಹೋಗತ್ಲಾಗಿ ಈ ಕೆಟ್ಟ ಜನ್ಮಗಳಿಗೆ ಮಾತಾಡೋಕ್ಕೆ ನನಗೆ ನಾಚಿಕೆ ಆಯ್ತದಲ್ಲ ಥೂ ಈ ಲವಡಿ ಒಬ್ಳು ಜಗಳ ಬಿಡಿಸ್ತೀನಿ ಅಂತ ಬಂದು ಅವನಿಗೆ ಇದ್ದದ್ದು ಹಾಕೊಟ್ಲು ಸರಿಯಾಗಿ ಅಯ್ಯೋ ಇನ್ನು ನೆನಪಾದಾಗೆಲ್ಲ ಇಟ್ಕೊಬಿಡ್ತಾನಿದ ಈಟೆಲ್ಲ ಇಟ್ಕೊಂಡು ಮತ್ತೆ ಮಕ ಎತ್ತಿ ಮಾತಾಡ್ತೀಯಲ್ಲ ತೋಪಿ ಥೋ ನಾಚಿಕಾಗದಲ್ವ ನಿನಗೆ ಎದ್ದು ತುಣಿದು ಬಿಡ್ಲಾ ನೀನು ನಮ್ಮನ್ ಏನು ನೀವೆಲ್ಲವ ಅಯ್ಯಪ್ಪ ಬೇಡ ಕಡಿ ನಾನೇನೋ ಅವಳು ನಂಗೆ ಮಾಡ್ಕ ಬಾ ಅಂತ ಹೇಳಿದ್ನೆ ಅವಳ ಊರ್ ಬಸ್ ಹೆಂಗೆ ಮಾಡ್ಕೊಂಡವಳೆ ಹಂಗಂತ ಅಂದ್ಬಿಟ್ಟು ಏನು ಊರಲ್ಲೆಲ್ಲ ಮರ್ಯಾದೆ ಕಳೆಯೋಕಾಯ್ತದೆ ಈಗ ಆಗಿದ್ದು ಆಗೋಗೈತೆ ಏನು ಮಾಡೋಕ್ಕಾಗಿಲ್ಲ ನಾವೇ ಹೇಳ್ಕೊಂಡು ಮರ್ಯಾದೆ ಕಳ್ಕೊಳ್ಳೋದು ಅದಕ್ಕೆ ಬೇಡ ಅದ್ಯಾವನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಬಿದ್ದಿರ್ಲಿ ಈಗ ಏನಾಗೈತೋ ಆಗಲಿ ತಗೊಂಡೋಗಿ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅವ್ನು ಯಾವನಾರ ಆಗಲಿ ಅತ್ಲಾಗಿ ರೋಡಲ್ಲಿ ಕಸ ಗುಡ್ಸೋರಾಗಲಿ ತಗೊಂಡೋಗಿ ಕೊಟ್ಟು ಮದುವೆ ಮಾಡು ಈ ಲವಡಿ ನಮ್ಮಲ್ಲಿ ಇರೋ ಕೂಡ್ದು ಅಯ್ಯೋ ನಾನು ಮೊದಲು ಅಧ್ಯಯ ಮಾಡಕ್ ಹೋಗಿದ್ದು ಅದು ಏನಾಗದೆ ಅಂದ್ರೆ ಈಟಾಗದೆ ನಾನೇನ್ ಮಾಡನೆ ನಿಮ್ದೊಳ್ಳೆ ಕಾಟ ಏನ್ ಬಂದರೆ ಬೈ ಮುಳೆ ಮುರಿ ಹಂಗೆ ಹೊಡೆದ್ಬಿಟ್ರಿ ನಾನೇನು ಹೇಳಿದ್ ನಾಳೆ ಮಾಡ್ಕಬಾ ಅಂತವ ಅಯ್ಯ ನಿನ್ನ ಈ ನರಿ ಆಗದೆ ಈಟಾಗದೆ ಅಂತ ಹಂಗೆ ಹೇಳ್ತೀಯಲ್ಲ ನೀವೇನು ಮಾನ ಮರ್ಯಾದಿಲ್ವ ಅವ್ವ ಮಗಳಿಗೆ ಈಗ ಏನು ಮಾಡಿರೆ ಯಾರು ಮದುವೆ ಆಯ್ತಾರ ಅವಳನ್ನ ಅನ್ಕೊಂಡಿದ್ಯಾ ಅಯ್ಯೋ ಲೋಪರ್ ಲೋಡಿದ ಥೋ ನಿಮ್ಮ ಜನ್ಮ ಹೋಗ ಹೇಳ್ತಾ ಇದ್ದೀನಿ ಕೇಳು ತೋಪಿ ಇವತ್ತಿಗೆ ನನಗೂ ಅವಳಿಗೂ ಸಂಬಂಧ ಕಡ್ದೋಯ್ತು ತಗೊಂಡೋಗಿ ಬೀದಿಲ್ ಬಿಸಾಕ ಅವಳನ್ನ ಕಳ್ಸು ಆಚೆಗೆ ಹೇಳ್ತೀನಿ ಕಳ್ಸು ಹಂಗಂದ್ರೆ ಆಯ್ತದೆ ಇನ್ನೊಂದು ವಾರ ಒಪ್ಪತ್ತು ಓದಿ ಬಿಸಿದ್ ಕೊಟ್ಕೊಂಡು ಸಂದಾಕ್ ನೋಡ್ಕೊಂಡು ಅತ್ಲಾಗ ಯಾರಿಗಾರ ಕಟ್ ಕಳ್ಸಿದ್ರೆ ಆಯ್ತು ಸುಮ್ಕಿರಿ ಈಗ ಅವಳನ್ನ ಬೀದಿಲ್ ಬಿಸಾಕಿದ್ರೇನು ಊರವರೆಲ್ಲ ಗೊತ್ತಾಗಿಲ್ವೇ ಇನ್ನೂ ಮದುವೆ ಆಗೋಳೊಬ್ಳು ಮಗಳವಳೆ ಏನಂತಾರೆ ಎಲ್ಲವ ಓಹೋ ಈಗ ಯೋಚನೆ ಮಾಡ್ತಾ ಇದೀಯವ ನೀನು ಬೀದಿ ಬಿಸಾಕು ಅಂದಾಗ ಇನ್ನೂ ಒಬ್ಳು ಮಗಳವಳೆ ಅಂತವ ಯಾಕೆ ಅವಳಂಗೆ ಮಾಡ್ಕೊಂಬಂದಾಗ ಗೊತ್ತಾಗ್ಲಿಲ್ವೇ ನಿನಗೆ ಇನ್ನೊಬ್ಳು ಮಗಳವಳೆ ಅಂತವ ನೋಡು ಸಂತ ನೀನು ಸುಮ್ಕಿದ್ ಬಿಡು ನೀನು ಒಬ್ಳು ಅತ್ತಂಗಿನ ಇಂಥ ಟೈಮಾಗೆ ಆ ಹುಡುಗಿಗೆ ಹೊಸಿಯ ನೀನು ಬೆಂಬಲ ಕೊಡೋದು ಬಿಟ್ಬಿಟ್ಟು ಆ ಹುಡುಗಿಗೆ ವಿರೋಧವಾಗಿ ಮಾತಾಡ್ತೀಯಲ್ಲ ನೀನು ಒಬ್ಳು ಅಕ್ಕನೇ ಇಲ್ಲ ಕಣವ ನಿನ್ನಂತ ತಾಯಿನೂ ಆಗ್ಬಾರ್ದು ನಾನು ಅಕ್ಕನೂ ಆಗಕ್ಕಿಲ್ಲ ಬೇಡ ಹಿಂಗೆ ದಾರಿ ತಪ್ಪಿಸಿ ಏನೂ ಆಗೇ ಇಲ್ಲ ಅನ್ನಂಗೆ ಒಂದು ಕಾರಣದ ಬಗ್ಗಿನ ಜೀವ ತೆಗಿಯೋಕ್ಕೆ ಬೇಡ ನಾನು ಒಳ್ಳೆ ಅಕ್ಕ ಆಗೋದು ಬೇಡ ನಿನ್ನ ಒಳ್ಳೆ ತಾಯಿ ಅನ್ನಿಸ್ಕೊಳ್ಳೋದು ಬೇಡ ಕಣವ ನನಗೆ ಇದೇ ಬೇಡ ನನಗೆ ನಿನ್ನ ಜನ್ಮಾಳಾಗ ಹುಡುಗಿಗಿರೋ ಅಷ್ಟು ಬುದ್ಧಿ ಇಲ್ಲ ನಿನಗೆ ನಾಚ್ಕೋಬೇಕು ನಿನ್ನ ಜನ್ಮಕ್ಕೆ ಹೋಗತ್ತಾಗಿ ಏನು ಬುದ್ಧಿ ಕಲ್ತಿದ್ಯೋ ಏನು ಕತೆನೋ ನಿನ್ನ ಹೊಡೆದು ನನಗೆ ಕೈಕಾಲು ನೋವು ಬರ್ತಾ ಹೊರತು ನಿನ್ನ ದೇಹನೇ ಜಡ್ಡಿಡ್ದು ಹೋಗ್ಬಿಟ್ಟದೆ ಅನ್ನಿಸ್ತದೆ ಲೋಪರ್ ನೋಡಿ ಏನು ಮಾಡ್ತೀರ ಹೇಳೋ ಅವನು ಮಗಳು ತಿಂದು ಏನು ಮಾಡೋಣ ಅಂತ ಊರು ಸುತ್ಕೊಬರೋದಾಗ ಹೋಗೈತೆ ನಿಮ್ಗಳ್ದು ನೋಡೋ ನನಗೆ ಜಾಸ್ತಿ ಮಾತಬೇಡ ಮೊದಲು ಆ ಲೋಪರ್ ನೋಡಿ ಕೈ ಹಿಡ್ದು ಆಚಿಕ್ ತಳ್ಳು ಹೆಂಗಾರ ಬಿದ್ದಿರಲಿ ಅವಳು ಚಳಿಲಿ ನಳ್ಕೊಂಬಿದ್ದಿರ್ಬೇಕು ಆಗ ಬುದ್ಧಿ ಬರ್ತದೆ ನಿಮ್ಮ ತಮ್ಮಯ್ಯ ಅಂತಿಂಕನಿ ಮನೆ ಮಾನ ಮರ್ಯಾದೆಯ ನೀವೇ ತೆಗ್ದು ಈಚ್ಕಾಕ್ಬೇಡಿ ಸುಮ್ಕಿರಿ ಈಗ ಹೊಸಿ ಜನಕ್ಕೆ ಅಷ್ಟೇ ಗೊತ್ತಾಗದೆ ಏನಾಗಕ್ಕಿಲ್ಲ ಅತ್ಲಾಗಿ ಒಳ್ಳೊಳಗೆ ಗುಟ್ಟಾಗಿ ಯಾವ್ದಾರ ಹುಡುಗ ಸಿಕ್ಕಿ ಮದುವೆ ಮಾಡಿ ಕಳ್ಸೋಕಾಯ್ತತೆ ಆಗೋಗೈತಿ ಈಗ ಏನು ಮಾಡೋಕ್ಕಾಯ್ತತೆ ಈಗ ಹೆಂಗಪ್ಪ ಹುಡಿ ಕೊಟ್ಟ ಮೇಲೆ ಅವಳಿಗೂ ಎಲ್ಲ ಸರಿ ಹೋಗದೆ ಮೊದ್ಲಂಗೆ ಆಗವಳೆ ಈಗ ಒಂದು 6 ಸುಧಾರಿಸ್ಕೊಬಿಟ್ರೆ ಸಾಕು ಏನೂ ಆಗಕ್ಕಿಲ್ಲ ನಿಮ್ಮ ದಮ್ಮಯ್ಯ ಅಂತೀನಿ ಸ್ವಲ್ಪ ದಿನ ಸುಮ್ಕಿದ್ಬಿಡಿ
ನೀನು ಹೊಸಿ ಹೇಳಣೆ ಶಾಂತ, ಬರೀ ನಾನು ಒಬ್ಬಳೇ ಮಾತಾಡೋದಾಯ್ತು. ಏನು ಈ ಟೈಮಲ್ಲೂ ಆಟ ಸಾಧಿಸ್ಕೊಂಡು ನಿಂತಿದೆಯಲ್ಲ, ಏನು ಸಹಾಯವಾಗಿ ಮನುಷ್ಯನಿಗೆ ಏಟಿದ್ರು ಆಟಯ್ಯ, ಈ ನರಿ ಇರಬಾರ್ದು. ಒಬ್ಬ ಮನುಷ್ಯನ ಮೇಲೆ ಸಾಧಿಸ್ತೀನಿ ಅಂತ ತೀರವ. ಅವ ನಿಂದೊಳ್ಳೆ ಕತೆ ಆಯ್ತು. ನೀವು ಮಾಡ್ಕೊಂಡಿರೋಕೆ ನಾನೇನು ಮಾಡೋಣವ? ಹೇಳು ಅಂದ್ರೆ ನಾನೇನು ಹೇಳೋಣ? ಅದೇ ನಿನಗೆ ಬೇಕಾದಂಗೆ ಹೇಳಿದ್ರೆ ನಾನು ಒಳ್ಳೆವಳು, ಬೇಡವಾದಂಗೆ ಹೇಳಿದ್ರೆ ಕೆಟ್ಟವಳು. ಏನಾರ ಮಾಡ್ಕೊಂಡು ಹಾಳಾಗೋಗಿ ಗಂಡ ಅಂತೀವಿ ಬಂದು ಬಿಡಿಸಿದೆ ತಪ್ಪಾಗೈತೆ ನನಗೆ. ಅದೇಯ ಇವೆರಡು ಹುಡ್ಗಳ ಮೇಲೆ ತೋರಿಸ್ತಾಳೆ ಪೌರುಷವ, ಇನ್ನೆಲ್ಲೂ ಆಗಕ್ಕಲ್ಲ ಇವಳು ಹೋಗ್ತಾಳೆ. ನಿನ್ನ ಜನ್ಮ ಹೋಗತ್ತಾಗ ಲೋಪರ್ ನೋಡಿ ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ತುಳು ಸಾಯಿಸ್ಬಿಡ್ತೀನಿ. ಅಪ್ಪ ಈಗ ನಿನಗೆ ಹೇಳ್ಬೇಕಾಗಿತ್ತು ಅವ್ವ, ತಪ್ಪಾಗೈತೆ, ನಾನು ಒಪ್ಕೋತೀನಿ. ತಪ್ಪು ಮಾಡೋಳೆ, ಏನು ಮಾಡೋಕ್ಕಾಗಿಲ್ಲ. ಈಗ ಆಗೋಗಿರೋದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಕ್ಕಿಲ್ಲ. ನಾನು ಹೇಳಿವ್ನಿ, ಈಗ ಆಗೋದು ಆಗೋಗೈತೆ. ಅವಳು ಒಂದು ವಾರ ಒಪ್ಪತ್ತು ಸುಧಾರಿಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ಆಗಕ್ಕಿಲ್ಲ. ನೀನು ಹೇಳ್ದಂಗೆ ಬೀದಿಲಿ ಹಾಕಿದ ತಕ್ಷಣ ಅವೆಲ್ಲ ಆಗೋ ಅಂಥ ಕೆಲಸಗಳಲ್ಲ. ಜನಗಳ ಮುಂದೆ ಅದೇನೋ ಹೇಳ್ತಾರಲ್ಲ, ನಮ್ಮ ಮರ್ಯಾದೆಯೇ ನಾವೇ ಕಳ್ಕೊಳ್ಳೋದು ಬೇಡ. ಈಗ ಆಗೋದು ಆಗೋಗೈತೆ, ಒಂದು ವಾರ ಒಪ್ಪತ್ತಂತೆ. ಅವಳೊಂದು ವಾರ ಒಪ್ಪತ್ತು ಸುಧಾರಿಸ್ಕೊಂಡು ಆಮೇಲೆ ಬುದ್ಧಿ ಹೇಳಿದ್ರೆ ಆಯ್ತದೆ. ಈಗ ಸುಮ್ಕಿರು ಅಪ್ಪ, ನಿನ್ನ ತಮ್ಮಯ್ಯ ಅಂತೀನಿ, 4 ಜನ ನೋಡಂಗೆ ಮಾಡ್ಬೇಡ, ಸುಮ್ಕಿರು. ಓಥೋ ಏನಾರ ಮಾಡ್ಕೊಂಡು ಹಾಳಾಗೋಗಿ ಯಾವನೋ ಮಗ ಬೈತಾನೆ ನಿಮ್ತವ. ಮಾನ ಮರ್ಯಾದೆ ಇರೋ ಉಂಡೋಕಾದ್ರೆ ಏನಾರ ಹೇಳ್ಬೋದು, ನಿಮ್ಮಂತವಕ್ಕೆ ಏನು ಹೇಳೋದು? ಹೆಂಗಾರ ಹಾಳಾಗೋಗೈತೆ. ಅಯ್ಯಪ್ಪ ದೇವ್ರೆ, ಇವನರ ಆಗಲಿ ಹೆಂಗೋ ನಮ್ಮ ಶಾಂತನು ಬಿಟ್ಟಿಲಿ ಇರೋದಕ್ಕೆ ಈಟ್ರಾಗೆ ಮುಗ್ದೋಗ್ಬಿಡ್ತು. ಇಲ್ಲಾಂದ್ರೆ ನನ್ನ ಮಗ ನನ್ನ ಏನಾರ ಮಾಡೇ ಬಿಟ್ಟಿರೋನು. ಇವತ್ತು ನೀವಿಬ್ರು ಇರೋ ಹೊತ್ತಿಗೆ ಬದುಕೊಂಡು ಅವಳು ಇಲ್ಲ ಅಂದಿದ್ರೆ ಊಟ ಹಾಕ್ಬಿಡೀನಿ ಇವನು ಅವಳು. ನಿಂಗಮ್ಮನ ಮಕ ತೋರಿಸ್ಬೇಡ ಅಂತ ಹೇಳು ನನಗೆ. ನನ್ನ ಮಗಳೇ ಅಲ್ಲ ಅವಳು. ಅದು ಏನು ಮಾಡ್ತೀಯೋ, ಅದು ಏನು ದಾರಿ ತೋರಿಸ್ತೀಯೋ ತಕ್ಕಪ್ಪಂದು ಎಲ್ಲರೂ ಮಾಡಿದೆಯಲ್ಲ, ನಾನು ಉದ್ಧಾರ ಮಾಡ್ತೀನಿ ಅವಳನ್ನ, ದಾರಿ ತೋರಿಸ್ತೀನಿ, ನಾವಲ್ಲದೆ ಇನ್ಯಾರು ಅಂತ ನಾನು ನೋಡೇ ಬಿಡ್ತೀನಿ. ಅದು ಏನು ತೋರಿಸ್ಕಂತ ತೋರ್ಸು. ಅವಳು ನನ್ನ ಮಗಳಲ್ಲ, ನಾನು ಅವ್ರ ಅಪ್ಪ ಅಲ್ಲ. ಇಂಥ ಮಗಳು ಬೇಕಾಗೇ ಇಲ್ಲ ನನಗೆ. ಇವಳು ಹುಟ್ಟಡಗೋಗ ಅಲ್ಲ, ಅವಳಿಗೆ ನಂಗೆ ಮಕ ತೋರಿಸ್ಬೇಡ ಅಂತೇಳು ನಿಂಗಮ್ಮಂಗೆ. ಅವಳಿಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ನನಗೆ ಬಂದು ಮಕ ತೋರಿಸ್ಬೇಡ ಅಂತೇಳು. ಅವಳು ನನ್ನ ಮಗಳಲ್ಲ, ನಾನು ಅವ್ರ ಅಪ್ಪ ಅಲ್ಲ. ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ ನೀನು ಆಟಯ್ಯ. ಹೋಗಿ ಒಳಿಕೆ, ಕಣ್ಣು ಮುಂದೆ ಇದು ತುಣ್ದಾಕ್ಬಿಡ್ತೀನಿ ಲೋಪರ್ಲ ಹೊಡಿ ನಿನ್ನ. ಹೋಗೆ ಒಳಿಕೆ ಪುಟಿ, ಅವನ್ನ ಒಳಗೆ ಕರ್ಕೊಂಡು ಹೋಗವ ನೀನು. ಒಳಗೆ ಕರ್ಕೊಂಡು ಹೋಗು ಅವ್ವ, ಬಾರವ ಹೋಗೋಣ ಒಳಗೆ ಬಾಯಿಲಿ. ಈ ನನ್ನ ಮಗ ಏಟಾರ ಬೈಕಳಿ, ನನಗೇನಾಗಬೇಕು ಸದ್ಯಕ್ಕೆ ಹೆಂಗೋ ಸುಮ್ಕ ಅದನ್ನ. ಅಯ್ಯಪ್ಪ ದೇವ್ರೆ, ಬೆಟ್ಟ ತಲೆನೇ ಹೋಯ್ತದೆ ಅನ್ಕೊಂಡಿದ್ರೆ ಬೆಳ್ಳನಾಗೆ ಹೋಯ್ತು ಸದ್ಯಕ್ಕೆ. ಅವ್ವ ದೇವ್ರೆ, ಹೆಂಗೋ ಇವ್ರಿಬ್ರು ರೋತಿ ಬದಿಕಂಡೆ ಕಣಪ್ಪ. ಇನ್ನು ಹೆಂಗಾರ ಬೈಕಳ್ಳಿ ಬೈಕ, ನನಗೇನ ಬೇಕು? ನೀನು ಏಟು ಬೈಕಂದ್ರೆ ನಾನೇನು ತಲೆ ಕೆಡ್ಸ್ಕೊಳಕಲ್ಲ. ಅಯ್ಯಪ್ಪ ಮುಚ್ಚಿಚ್ಚು ತಗೊಂಡು ಕತ್ತರಿಸಾಕ್ಬಿಡ್ತಾನೆ ಅನ್ಕೊಂಡಿದ್ದೆ. ಸದ್ಯಕ್ಕೆ ಹೆಂಗೋ ಅದೇನು ಮುಗೀತು ಇಲ್ಗೆಯ. ಇನ್ನೇನಿದ್ರು ಬೈಕ ನೋಡಾಡ್ತಾನೆ ಹೆಂಗಾರ ಬೈಕಳಿ. ಅದ್ರ ಸುಮ್ಕೆ ಹೋಗ್ಬಿಡೋಣ ನನಗೇನು. ನಮಸ್ತೆ ಸ್ನೇಹಿತರೆ, ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಅದೇ ಥರ ನಾನು ಹಳ್ಳಿಯ ಸೊಗಡನ್ನು ಉಳಿಸ್ಕೊಂಡು ಹೋಗೋ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಒಗಟು ಕೇಳ್ತೀನಿ. ಇವತ್ತಿನ ಒಗಟು ಏನಪ್ಪ ಅಂತಂದರೆ, ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.